मैं नरेंद्र दामोदर दास मोदी walking into the houses, destroying the properties within, where plantations have been destroyed. That is the plight of affairs in Andhra Pradesh. ಸ್ನೇಹಿತರೆ, ಈ ಬಾರಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿಯಾಗಿದ್ದಾರೆ. ಅಂದ್ರೆ ದೇಶದ ಪ್ರಧಾನಿಯಾಗಿ 3ನೇ ಬಾರಿಗೆ ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ. ಆದ್ರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಅಥವಾ ನರೇಂದ್ರ ಮೋದಿ ಅವರ ಪಕ್ಷ ಬಿಜೆಪಿ ಏನ್ ಹೇಳ್ತಾ ಇತ್ತು, ಅಬ್ ಕಿ ಬಾರ್ 400 ಪಾರ್, ನಾವು ಈ ಬಾರಿ 400 ಸ್ಥಾನಗಳನ್ನ ಗೆಲ್ತೀವಿ, ಆ ಮೂಲಕ ನಾವು ದೇಶದಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಬದಲಾವಣೆಗಳನ್ನ ತರ್ತೀವಿ ಅಂತ ಹೇಳ್ತಾ ಇತ್ತು. ಆದ್ರೆ ನರೇಂದ್ರ ಮೋದಿ ಅವರಿಗೆ ಅಥವಾ ನರೇಂದ್ರ ಮೋದಿ ಅವರ ಬಿಜೆಪಿ ಪಕ್ಷಕ್ಕೆ ಇದು ಸಾಧ್ಯವಾಗಲಿಲ್ಲ. ಹಾಗಾಗಿ ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಅಧಿಕಾರವನ್ನ ಸ್ಥಾಪಿಸಲು ಎನ್ಡಿಎಯ ಸಹಾಯವನ್ನ ಪಡೆಯಿತು. ಅಂದ್ರೆ ಬೇರೆ ಬೇರೆ ಪಕ್ಷಗಳು ಒಗ್ಗೂಡಿ ಆಗಿರುವಂತಹ, ಮಿತ್ರ ಪಕ್ಷಗಳೆಲ್ಲ ಒಗ್ಗೂಡಿ ಆಗಿರುವಂತಹ ಎನ್ಡಿಎ ಪಕ್ಷವಾಗಿ ಈ ಬಾರಿ ಕೇಂದ್ರದಲ್ಲಿ ಅಧಿಕಾರವನ್ನ ವಹಿಸಿಕೊಳ್ತು. ಅದರಲ್ಲಿ ಪ್ರಮುಖ ಪಕ್ಷ ಅಂತ ಹೇಳಿದ್ರೆ ಚಂದ್ರಬಾಬು ನಾಯ್ಡು ಪಕ್ಷ, ಅಂದ್ರೆ ಆಂಧ್ರದ್ದು, ಹಾಗೆ ಬಿಹಾರ ನಿತೀಶ್ ಕುಮಾರ್, ಇವರೆಲ್ಲ ಸೇರ್ಕೊಂಡು ಕೇಂದ್ರದಲ್ಲಿ ಅಧಿಕಾರವನ್ನ ಸ್ಥಾಪಿಸಿದ್ರು. ಆದ್ರೆ ಇದು ಒಂದು ರೀತಿಯಲ್ಲಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಯಾವಾಗಲೂ ಕೂಡ ಭಯವನ್ನೇ ಉಂಟು ಮಾಡ್ತಾ ಇತ್ತು. ಯಾಕಂತ ಹೇಳಿದ್ರೆ ಯಾವಾಗ ಏನಾಗುತ್ತೋ, ಯಾರು ಯಾವ ಪಕ್ಷಕ್ಕೆ ಹೋಗ್ತಾರೋ, ಯಾರು ಎನ್ಡಿಎನ ಬಿಟ್ಟು ಹೊರ ಹೋಗ್ತಾರೋ ಅನ್ನುವಂತಹ ಭಯ ಕಾಡ್ತಾ ಇತ್ತು. ಇದೀಗ ನರೇಂದ್ರ ಮೋದಿ ಅವರ ಭಯ ಅಥವಾ ಅವ್ರು ಏನು ಅನ್ಕೊಂಡಿದ್ರು ಅದು ಸತ್ಯವಾಗುವಂತಹ ಕಾಲ ಹತ್ತಿರ ಬರ್ತಾ ಇದೆ ಅನ್ನುವಂತಹ ಒಂದು ಅನುಮಾನ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಎನ್ಡಿಎ ಕೂಟದಿಂದ ಪ್ರಮುಖ ಪಕ್ಷವೊಂದು ಹೊರಗೆ ಹೋಗ್ತಾ ಇದೆ ಅನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಕೇಂದ್ರದಲ್ಲಿ ವಿಪಕ್ಷಗಳ ಬೆಂಬಲವನ್ನ ಕೊಡ್ಲಿಕ್ಕೆ, ಅಂದ್ರೆ ಎನ್ಡಿಎಯ ವಿರುದ್ಧ ಇರುವಂತದ್ದು INDIA ಇಂಡಿಯಾ, ಇದಕ್ಕೆ ಬೆಂಬಲವನ್ನ ಕೊಡ್ಲಿಕ್ಕೆ ಆಂಧ್ರದ ಪಕ್ಷವೊಂದು ಸಿದ್ಧವಾಗಿದೆ ಅಂತ ಹೇಳಲಾಗ್ತಾ ಇದೆ. ಏನಿದು ಬೆಳವಣಿಗೆ? ನರೇಂದ್ರ ಮೋದಿ ಅವರಿಗೆ ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಯ್ತಾ? ಏನಾಗ್ತಾ ಇದೆ ನೋಡೋಣ. ಸ್ನೇಹಿತರೆ, ಲೋಕಸಭಾ ಚುನಾವಣೆಯ ನಂತರ ಸ್ವತಂತ್ರ ಸಂಸದರು ಒಬ್ಬೊಬ್ಬರಾಗಿ ವಿಪಕ್ಷಗಳ ಇಂಡಿಯಾ ಒಕ್ಕೂಟಕ್ಕೆ ಸೇರ್ಪಡೆಗೊಂಡಿದ್ರು. ಚುನಾವಣೆಯಲ್ಲಿ ಅಂದ್ರೆ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಬಹುಮತ ಸಿಗದ ಕಾರಣ ಮಿತ್ರ ಪಕ್ಷಗಳ ಬೆಂಬಲವನ್ನ ಪಡೆದು ಎನ್ಡಿಎ ಕೂಟ ಅಧಿಕಾರಕ್ಕೆ ಬಂತು. ಆದ್ರೆ ಇದೀಗ ರಾಜಕೀಯವಾಗಿ ಒಂದು ದೊಡ್ಡ ಬೆಳವಣಿಗೆ ನಡೀತಾ ಇದೆ. ಈ ಬೆಳವಣಿಗೆ ಪ್ರಕಾರ ಆಗ್ಲೇ ಹೇಳಿದಂತೆ ದೊಡ್ಡ ಪಕ್ಷವೊಂದು ವಿಪಕ್ಷಗಳ ಅಂದ್ರೆ ಇಂಡಿಯಾ ಮೈತ್ರಿಕೂಟಕ್ಕೆ INDIA ಅಲಯನ್ಸ್ ಇದನ್ನ ಸೇರಲು ಸಿದ್ಧವಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಒಂದು ರೀತಿಯಲ್ಲಿ ಒಂದು ಶಾಕಿಂಗ್ ಮಾಹಿತಿ ಇದೀಗ ಹೊರಬಿದ್ದಿದೆ. ಲೋಕಸಭಾ ಎಲೆಕ್ಷನ್ ನಲ್ಲಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಕೂಟಕ್ಕೆ ಬೆಂಬಲವನ್ನ ಘೋಷಿಸಿದಂತಹ ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಮತ್ತು YSR ಕಾಂಗ್ರೆಸ್ ಪಕ್ಷದ ಮುಖ್ಯಸ್ಥ YS ಜಗನ್ಮೋಹನ್ ರೆಡ್ಡಿ ಅವರ ಪಕ್ಷ ಮಧ್ಯೆ ತಟಸ್ಥ ಧೋರಣೆಯನ್ನು ಅನುಸರಿಸುವುದಾಗಿ ಹೇಳಿತು. ಫಲಿತಾಂಶ ರಿಸಲ್ಟ್ ಬಂದ ನಂತರ ದೇಶದ ಹಿತಾಸಕ್ತಿಗಾಗಿ, ದೇಶಕ್ಕೆ ಒಳ್ಳೆಯದಾಗಲಿ ಅನ್ನುವಂತಹ ದೃಷ್ಟಿಯಿಂದ ನರೇಂದ್ರ ಮೋದಿಗೆ ನಾವು ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳ್ತು. ಆದ್ರೆ ಇದೀಗ ಸದ್ಯದಲ್ಲಿಯೇ ವಿಪಕ್ಷಗಳ ಕೂಟಕ್ಕೆ ಬೆಂಬಲ ನೀಡುವಂತಹ ಸಾಧ್ಯತೆ ಇದೆ ಅಂತ ದೆಹಲಿಯ ರಾಜಕೀಯ ವಲಯ ಮಾತನಾಡ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಅಂತ ಅಂದ್ರೆ ಮೊನ್ನೆ ಜಗನ್ಮೋಹನ್ ರೆಡ್ಡಿ ಅವರು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿರುವುದು. ರಾಜ್ಯದಲ್ಲಿ ಇತ್ತೀಚೆಗೆ ಅಧಿಕಾರಕ್ಕೆ ಬಂದಿರುವ ಮತ್ತು ಕೇಂದ್ರದಲ್ಲಿ ಬಿಜೆಪಿಯ ಪ್ರಮುಖ ಮಿತ್ರ ಪಕ್ಷಗಳಲ್ಲಿ ಒಂದಾಗಿರುವಂತಹ ತೆಲುಗು ದೇಶಂ ಪಕ್ಷದ ಸರ್ಕಾರ ತಮ್ಮ ಪಕ್ಷದ ಅಂದ್ರೆ YSR ಇವರ ವಿರುದ್ಧ ಹಿಂಸಾತ್ಮಕ ಧೋರಣೆಯನ್ನು ಅನುಸರಿಸ್ತಾ ಇದೆ ಅಂತ ಆರೋಪಿಸಿ ಜಗನ್ಮೋಹನ್ ರೆಡ್ಡಿ ಅವರು ಪ್ರತಿಭಟಿಸಿದ್ದಾರೆ. ಇನ್ನು ಜಗನ್ಮೋಹನ್ ರೆಡ್ಡಿ ಅವರ ಈ ಪ್ರತಿಭಟನೆಗೆ ಇಂಡಿಯಾ ಮೈತ್ರಿಕೂಟದ ಅನೇಕರು ದೊಡ್ಡವರು ಬೆಂಬಲವನ್ನ ಕೊಟ್ಟಿದ್ದಾರೆ. ಅಂದ್ರೆ ಒಂದು ರೀತಿಯಲ್ಲಿ ಈ ಪ್ರತಿಭಟನೆಗೆ ಇಂಡಿಯಾ ಒಕ್ಕೂಟದ ಬೆಂಬಲ ಸಿಕ್ಕಿದೆ. ಇನ್ನು ಇಂಡಿಯಾ ಮೈತ್ರಿಕೂಟದ ಪ್ರಮುಖ ನಾಯಕರಲ್ಲಿ ಒಂದಾಗಿರುವಂತಹ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರು ಮೊನ್ನೆ ಜಗನ್ಮೋಹನ್ ರೆಡ್ಡಿ ಅವರ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಮತ್ತು YSR ಕಾಂಗ್ರೆಸ್ನ ಈ ಧರಣಿಗೆ ತಮ್ಮ ಬೆಂಬಲವನ್ನ ನೀಡಿದ್ದಾರೆ. ಇಲ್ಲಿಂದ YSR ಕಾಂಗ್ರೆಸ್ ಪಕ್ಷ ಕೂಡ ಇಂಡಿಯಾ ಒಕ್ಕೂಟವನ್ನ ಸೇರಬಹುದು ಎಂಬ ಚರ್ಚೆಯು ರಾಜಕೀಯ ವಲಯದಲ್ಲಿ ಆರಂಭವಾಗಿದೆ. ಇನ್ನು ಒಂದ್ ವೇಳೆ ಜಗನ್ಮೋಹನ್ ರೆಡ್ಡಿ ಅವರ ಪಕ್ಷ ಇಂಡಿಯಾ ಒಕ್ಕೂಟಕ್ಕೆ ಬೆಂಬಲವನ್ನ ಕೊಟ್ರೆ ಸಂಸತ್ನಲ್ಲಿ ವಿಪಕ್ಷಗಳ ಮೈತ್ರಿಕೂಟ ಇನ್ನಷ್ಟು ಬಲಗೊಳ್ಳುತ್ತೆ. ಲೋಕಸಭೆಯಲ್ಲಿ YSR ಕಾಂಗ್ರೆಸ್ನ 4 ಜನ ಸಂಸದರನ್ನ ಹೊಂದಿದೆ. ಇನ್ನು ಇಂಡಿಯಾ ಮೈತ್ರಿಕೂಟ ಎಷ್ಟೇ ಸಾಧ್ಯ ಮಟ್ಟರು ಲೋಕಸಭೆಯಲ್ಲಿ ಅಗತ್ಯವಿರುವಂತಹ ಬಲವನ್ನ ಪಡೆಯಲು ಸಾಧ್ಯವಾಗದೇ ಇರಬಹುದು. ಆದ್ರೆ ಪಕ್ಷ ರಾಜ್ಯಸಭೆಯಲ್ಲಿ 11 ಸಂಸದರನ್ನ ಹೊಂದಿದೆ. ಅದು ದೊಡ್ಡ ಸಂಖ್ಯೆ ಅಂತಾನೆ ಹೇಳ್ಬೋದು, ಸಣ್ಣ ಸಂಖ್ಯೆ ಅಲ್ಲ.
ಇನ್ನು 11 ರಾಜ್ಯಸಭಾ ಸಂಸದರು ಒಗ್ಗೂಡಿದ್ರೆ ಸಂಸತ್ತಿನ ಮೇಲ್ಮನೆಯಲ್ಲಿ ಇಂಡಿಯಾ ಒಕ್ಕೂಟ ಅತ್ಯಂತ ಪ್ರಬಲ ಸ್ಥಾನದಲ್ಲಿರುತ್ತೆ. ಆ ಮೂಲಕ ರಾಜ್ಯಸಭೆಯಲ್ಲಿ ಲೆಕ್ಕಾಚಾರ ಬದಲಾಗುತ್ತೆ. ಇನ್ನು ರಾಜ್ಯಸಭೆಯಲ್ಲಿ ಒಟ್ಟು 245 ಸ್ಥಾನಗಳಿದೆ. ಆದರೆ 19 ಸ್ಥಾನಗಳು ಖಾಲಿ ಇರೋದ್ರಿಂದ ಸಂಸತ್ತಿನ ಮೇಲ್ಮನೆಯ ಒಟ್ಟು ಬಲ ಈಗ 226. ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯಸಭೆಯಲ್ಲಿ ಸಂಸತ್ತಿನ ಮ್ಯಾಜಿಕ್ ಫಿಗರ್ ಅಥವಾ ಮ್ಯಾಜಿಕ್ ನಂಬರ್ 113 ಆಗುತ್ತೆ. ಇನ್ನು ಟೈಮ್ಸ್ ಆಫ್ ಇಂಡಿಯಾದ ವರದಿಯ ಪ್ರಕಾರ ಪ್ರಸ್ತುತ ಅಂದ್ರೆ ಈಗ ರಾಜ್ಯಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಇದರ ನೇತೃತ್ವದ ಎನ್ಡಿಎ ಮೈತ್ರಿಕೂಟದ ಬಹುಮತಕ್ಕೆ 13 ಸ್ಥಾನಗಳ ಕೊರತೆ ಇದೆ. ರಾಜ್ಯಸಭೆಯಲ್ಲಿ ಬಿಜೆಪಿ 86 ಸ್ಥಾನಗಳನ್ನು ಹೊಂದಿದ್ದು ಒಟ್ಟು ಎನ್ಡಿಎ ಸಂಸದರ ಸಂಖ್ಯೆ 101 ಆಗಿದೆ. ಆದರೆ ಪ್ರತಿಪಕ್ಷ ಇಂಡಿಯಾ ಒಕ್ಕೂಟ ರಾಜ್ಯಸಭೆಯಲ್ಲಿ 87 ಸಂಸದರನ್ನು ಹೊಂದಿದೆ. ಇವರಲ್ಲಿ 26 ಮಂದಿ ಕಾಂಗ್ರೆಸ್ ಹಾಗೂ 13 ಮಂದಿ ತೃಣಮೂಲ ಕಾಂಗ್ರೆಸ್, ಆಮ್ ಆದ್ಮಿ ಪಕ್ಷ ಮತ್ತು ಡಿಎಂಕೆ ರಾಜ್ಯಸಭೆಯಲ್ಲಿ ತಲಾ 10 ಸಂಸದರನ್ನ ಹೊಂದಿದೆ. ಇಂತಹ ಪರಿಸ್ಥಿತಿಯಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಕೂಡ ಭಾರತೀಯ ಮೈತ್ರಿಕೂಟಕ್ಕೆ ಸೇರಿದ್ರೆ ಅಂದ್ರೆ ಇಂಡಿಯಾ ಒಕ್ಕೂಟಕ್ಕೆ ಸೇರಿದ್ರೆ ವಿಪಕ್ಷಗಳ ಮೈತ್ರಿಕೂಟದ ಒಟ್ಟು ಸಂಸದರ ಸಂಖ್ಯೆ ಎಷ್ಟಾಗುತ್ತೆ ಗೊತ್ತಾ? 98ಕ್ಕೆ ತಲುಪುತ್ತೆ. ಇದರರ್ಥ ರಾಜ್ಯಸಭೆಯಲ್ಲಿ ಯಾವುದೇ ಮಸೂದೆಯನ್ನ ಅಂಗೀಕರಿಸೋದು ಮೋದಿ ಸರ್ಕಾರಕ್ಕೆ ತುಂಬಾ ಕಷ್ಟ ಆಗುತ್ತೆ. ಮೋದಿ ಸರ್ಕಾರ ಇಕ್ಕಟ್ಟಿನಲ್ಲಿ ಸಿಲುಕುತ್ತೆ. ಆದರೆ ಸದ್ಯ ಜಗನ್ಮೋಹನ್ ರೆಡ್ಡಿ ಅವರು ವಿಪಕ್ಷಗಳ ಇಂಡಿಯಾ ಮೈತ್ರಿಕೂಟಕ್ಕೆ ಸೇರುವ ಬಗ್ಗೆ ಈವರೆಗೂ ಕೂಡ ತುಟಿಕ್ ಪಿಟಿಕ್ ಅಂದಿಲ್ಲ. ಅಂದರೆ ನಾನು ಸೇರ್ತೀನೋ ಬಿಡ್ತೀನೋ ಅಥವಾ ತಟಸ್ಥವಾಗಿರ್ತೀನೋ ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಇಲ್ಲಿಯವರೆಗೂ ಕೂಡ ಯಾವ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿಲ್ಲ. ಆದರೆ ಅವರು ಏನು ಹೇಳ್ತಾರೆ, ಯಾವ ನಿರ್ಧಾರವನ್ನು ಅವರು ತೆಗೆದುಕೊಳ್ತಾರೆ, ಯಾವ ಕಡೆಗೆ ಅವರು ಹೋಗ್ತಾರೆ ಅನ್ನೋದು ಕೂಡ ಒಂದು ರೀತಿಯಲ್ಲಿ ಎಲ್ಲರಿಗೂ ಆತಂಕ ಆಗಿದೆ. ಅದರಲ್ಲೂ ಕೂಡ ಬಿಜೆಪಿಗೆ ಬಹಳಷ್ಟು ಆತಂಕವನ್ನು ಮೂಡಿಸ್ತಾ ಇದೆ. ಒಟ್ಟಿನಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಬಹಳ ಒಂದು ಗಮನಾರ್ಹ ವಿಷಯವಾಗುತ್ತೆ. ಹಾಗಾಗಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಎನ್ಡಿಎ ಮೈತ್ರಿಕೂಟವನ್ನು ಮಾಡಿಕೊಂಡು ಅಥವಾ ಎನ್ಡಿಎ ಕೂಟವನ್ನು ಕಟ್ಟಿಕೊಂಡು ಕೇಂದ್ರದಲ್ಲಿ ಅಧಿಕಾರವನ್ನು ಸ್ಥಾಪಿಸಿರೋದು ಒಂದು ರೀತಿಯಲ್ಲಿ ಕಾದು ಮುರಿದಂತಹ ಚೇರ್ ಮೇಲೆ ಕೂತಂತಹ ಅನುಭವ ಅಂತ ಹೇಳಬಹುದು. ಯಾಕಂದ್ರೆ ಯಾವಾಗಲೂ ಶೇಕ್ ಆಗ್ತಾ ಇರುತ್ತೆ, ಯಾವಾಗ ಬೀಳುತ್ತೋ ಯಾವಾಗ ಅಲ್ಲೇ ನಿಲ್ಲುತ್ತೋ ಅನ್ನುವಂತಹ ಭಯ ನರೇಂದ್ರ ಮೋದಿ ಸರ್ಕಾರಕ್ಕಂತೂ ಅಥವಾ ನರೇಂದ್ರ ಮೋದಿ ಅವರ ಒಂದು ಗ್ರೂಪ್ ಇದೆಯಲ್ವಾ, ಮೋದಿ, ಅಮಿತ್ ಶಾ, JP ನಡ್ಡಾ ಇವರೆಲ್ಲರಿಗೂ ಖಂಡಿತ ಇದ್ದೇ ಇರುತ್ತೆ. ಆದರೆ ಇದೆಲ್ಲವನ್ನ ಕೂಡ ನರೇಂದ್ರ ಮೋದಿಯವರು ಸರಿಯಾದ ಪ್ಲಾನ್ ಮಾಡಿಕೊಂಡು ಯಾರಿಗೆ ಎಲ್ಲಿ ಪೆಟ್ಟು ಕೊಡಬೇಕು, ಯಾರನ್ನ ಎಲ್ಲಿ ಸರಿ ಮಾಡಬೇಕು, ಯಾರಿಗೆ ಏನನ್ನ ಕೊಟ್ಟು ತಮ್ಮ ಪಕ್ಷದಲ್ಲಿ ನಿಲ್ಲಿಸಬೇಕು ಅನ್ನೋದು ಕಾರ್ಯತಂತ್ರ ಮೋದಿ ಅವರಿಗೆ ಚೆನ್ನಾಗಿ ಗೊತ್ತಿದೆ, ಮೋದಿ ಆ್ಯಂಡ್ ಗ್ಯಾಂಗ್ಗೆ. ಹಾಗಾಗಿ ಅತ್ಯಂತ ದೊಡ್ಡ ಬದಲಾವಣೆ ಏನೂ ಆಗದೇ ಇರಬಹುದು. ಅಥವಾ ಜಗನ್ಮೋಹನ್ ರೆಡ್ಡಿ ಅವರು ಮೋದಿಯವರು ಮಾತನ್ನ ಕೇಳಿ ಅಥವಾ ಮೋದಿಯವರು ಏನಾದರೂ ಒಂದು ಮಾತಾಡಿಸುವ ಮೂಲಕ ಅವರನ್ನ ಇಂಡಿಯಾ ಒಕ್ಕೂಟಕ್ಕೆ ಸೇರದೆ ರೀತಿ ಮಾಡಿದ್ರೂ ಮಾಡಬಹುದು. ಆದರೆ ನರೇಂದ್ರ ಮೋದಿ ಅವರಿಗೆ ಮಾತ್ರ ಒಂದು ರೀತಿಯಲ್ಲಿ ಟೆನ್ಷನ್ ಇದೆ. ಹಾಗೆ ತಮ್ಮ ಸರ್ಕಾರಕ್ಕೆ ಯಾವತ್ತು ಯಾವ ಅಪಾಯ ಎದುರಾಗುತ್ತೋ ಅನ್ನುವಂತಹ ಭಯ ಅಂತೂ ಖಂಡಿತ ಇದ್ದೇ ಇದೆ.